ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಬಂದು ನಾವು ಟ್ರಿಪ್ಗೆ ಹೋಗ್ತಾ ಇರೋದು. ವಿಷು ದಿನ ನಾನು ಅಲ್ಲಿ ಡ್ರೆಸ್ ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೊಂಡು ಸಂಜೆ ಬಂದು ಟೈಮೇ ಸಾಕಾಗಲಿಲ್ಲ, ನಾವು ಹೊರಟ್ಬಿಟ್ವಿ. ಆಲ್ಮೋಸ್ಟ್ ಮೇಯ್ನ್ ಸಿಟಿಗೆ ಬಂದು ಬಸ್ನ ಕ್ಯಾಚ್ ಮಾಡಬೇಕು ಅಂತ ಹೇಳಿದರು. ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಫ್ಯಾಮಿಲಿಯವರು. ನನಗೆ ಯಾರು ಪರಿಚಯ ಇಲ್ಲ. ನಮ್ಮ ಮನೆಯವ್ರಿಗೆ ಒಬ್ಬರು ಅವರ ಫ್ರೆಂಡ್ ವೈಫು ಈ ಗ್ರೂಪಲ್ಲಿದ್ದರು, ಅವರು ಪರಿಚಯ. ಸೊ ಇದೆಲ್ಲ ನಾನು ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಹುಡುಗರೆಲ್ಲ. ನನಗೆ ಯಾರೂ ಪರಿಚಯ ಇಲ್ದಿರೋದ್ರಿಂದ ನಾನು ಅಷ್ಟಾಗಿ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಟೈಮ್ ಬೇಕಲ್ಲ, ಹಂಗಾಗಿ ಯಾರನ್ನೂ ಮಾತಾಡಿಸಿಲ್ಲ. ಸೊ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ಹುಡುಗರೆಲ್ಲ ನನ್ನ ಮಗನ್ನ ಮಾತಾಡ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು. ಬಟ್ ನಾನು ಇದು ಮಾಡಲಿಲ್ಲ. ಡ್ಯಾನ್ಸ್ ಮಾಡು ಅಂತ ತುಂಬ ಕರೆದ್ರು, ಹೋಗಲಿಲ್ಲ ಅವನು. ಕೊನೆಗೂ ನಮ್ಮ ಮನೆಯವರು ಬಲವಂತವಾಗಿ ಕೆಳಗಡೆನಾದ್ರು ಇಳಿಸಿದ್ರು ಡ್ಯಾನ್ಸ್ ಮಾಡು ಅಂತ. ಅವನು ಎಲ್ಲರೂ ಹೊಸ ಫೇಸು, ನನಗೂ ಅವನಿಗೂ, ಹಂಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನೈಟ್ 8 ಗಂಟೆಗೆ ಬಸ್ಸು ಹೊರಟಿದ್ದು. ಸ್ವಲ್ಪ ದೂರ ಹೋಗಿ ಊಟಕ್ಕೆ ನಿಲ್ಲಿಸಿದ್ರು. ಬಟ್ ನಮ್ಮ ಮನೆಯವ್ರು ಊಟ ಮಾಡಿದ್ರು, ನಾನು ಊಟ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹಬ್ಬ ಇದ್ದಿದ್ದರಿಂದ ಹಬ್ಬದ ದಿನವೇ ಮನೆ ಕೆಲಸ ಎಲ್ಲ ಮುಗಿಸಿ ಪ್ಯಾಕಿಂಗ್ ಎಲ್ಲ ಮಾಡೋ ಸ್ವಲ್ಪ ಲೇಟ್ ಆಗೋಯಿತು. ಆ್ಯಂಡ್ ಮಳೆ ಬರುವಂಗಿರೋದ್ರಿಂದ ನಾವು 6 ಗಂಟೆಗೆ ಮನೆ ಬಿಟ್ಬಿಟ್ಟಿದ್ವಿ. ಅವ್ರು 8 ಗಂಟೆಗೆ ಹೇಳಿದರು. ಸೊ ಅಲ್ಲೇ ಸ್ವಲ್ಪ ಫ್ರೂಟ್ಸ್ ಮಾತ್ರ ತೊಗೊಳ್ಳೋಣ, ನನಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಪ್ರಾಬ್ಲಮ್ ಇರೋದ್ರಿಂದ ಫ್ರೂಟ್ಸ್ ಏನಾದ್ರು ತಗೊಳ್ಳೋಣ ಅಂತ ಇದು ಮಾಡಿದ್ದೆ. ಮಮ್ಮಿ ಕರೆ. ಸೊ ಹಾಗೆ ನೈಟೆಲ್ಲ ಜರ್ನಿ ಮಾಡಿ ಇದು ಬೆಳಗಿನ ಜಾವ ಮಲ್ಕೊಳ್ಳೋಕ್ಕೆ ಸೀಟನ್ನ ಸ್ವಲ್ಪ ಹಿಂದೆ ಎಲ್ಲ ಇದು ಮಾಡಿಕೊಂಡು ಮಲ್ಕೊಂಡ್ರು ಕೂಡ ಸಿಕ್ಕಾಪಟ್ಟೆ ಸೊಂಟ ನೋವು ಬಂದಿತ್ತು. ಬಟ್ ರೂಟ್ ಮಾತ್ರ ಅಬ್ಬಬ್ಬ, ಫಸ್ಟ್ ಪ್ಲೇಸೇ ಕೊಡೈಕೆನಾಲು. ರೂಟ್ ಮಾತ್ರ ವೆರಿ ಡೇಂಜರಸ್ ರೂಟು. ಸೂರ್ಯೋದಯ ಆಯ್ತೈತೆ ನೋಡಿ. ಫಸ್ಟ್ದು ಇದು ಈ ನೈಟು ನಾವು ಹೊರಟಿರೋ ನೈಟು ನಿದ್ದೆನೇ ಮಾಡಲಿಲ್ಲ ನಾನು. ಅವರು ಜೋಶಲ್ಲಿ ಎಲ್ಲ ಹುಡುಗಿರು ಆಲ್ಮೋಸ್ಟ್ ಆಂಟಿದಿರೆಲ್ಲ ಇದ್ದರು. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಬಾರ್ಡ್ರಲ್ಲೆಲ್ಲ ಚೆಕ್ ಪೋಸ್ಟ್ಗಳಲ್ಲೆಲ್ಲ ಇದಿತ್ತು, ಅದೆಲ್ಲ ನೋಡಿದೆ ನಾನು, ನಿದ್ದೆನೇ ಮಾಡಲಿಲ್ಲ. ಸೊ ಬೆಳಗಿನ ಜಾವ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೊಡೈಕೆನಾಲ್ ರೂಟ್ ಇದು. ಆಲ್ಮೋಸ್ಟು ನಾನು ಮಾನಂತವಾಡಿ ಮತ್ತು ಅಲ್ಲಿಂದ ಕೂತುಪ್ರಂಬ ಅಂತ ನಮ್ಮ ಮನೆಗೆ ಹೋಗೋ ರೂಟಲ್ಲಿ ಈ ಥರ ಪ್ಲೇಸಸ್ ನೋಡಿದ್ದೀನಿ. ಸೊ ಅದೇ ಅಂಥದ್ದು ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಕೇರಳಕ್ಕೆ ಬರುವಾಗೆಲ್ಲ ಅಂತ. ಬಟ್ ಡಿಫ್ರೆಂಟು, ತುಂಬಾ ಇದು ಸ್ವಲ್ಪ ಕೋಲ್ಡ್ ಇತ್ತು. ಬೇಸಿಗೆ ಸೀಸನ್ ಅಲ್ವಾ, ಅಷ್ಟೇನು ಹೇಳ್ಕೊಳ್ಳೋಷ್ಟು ಕೋಲ್ಡ್ ಏನು ಇರಲಿಲ್ಲ. ಬಟ್ ಸ್ವಲ್ಪ ಕೋಲ್ಡ್ ಇತ್ತು. ಅದು ಒಂಥರ ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಸುರುಳಿ ಸುತ್ತಿ ಹೋಗುತ್ತಲ್ಲ, ಆ ರೀತಿ. ಈ ಬೆಟ್ಟನ ನೋಡಿದ್ರೆ ಮತ್ತೆ ಒಂದು ರೂಟಲ್ಲಿ ಬರುವಾಗ ಅದೇ ಕಾಣುತ್ತೆ, ಆ ರೀತಿ. ನಾನು ಟ್ರಿಪ್ಗೆ ಅಷ್ಟಾಗಿ ಹೋಗಲ್ಲ, ಯಾಕೆಂದರೆ ನನಗೆ ವಾಮಿಟಿಂಗ್ ಸೆನ್ಸೇಷನು ಮತ್ತು ಬೇಗ ಟಯರ್ಡ್ ಆಗೋ ಪ್ರಾಬ್ಲಮ್ ಇರೋದ್ರಿಂದ. ಸೊ ತುಂಬಾ ರೇರು. ನಾನು ಕಾಲೇಜು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ಬೇಕಾದ್ರೆ ಹೋಗಿರೋದು ಬಿಟ್ಟರೆ ನೆಕ್ಸ್ಟ್ ಇನ್ನೆಲ್ಲೂ ಹೋಗಿಲ್ಲ. ಅದು ಬಿಟ್ಟರೆ ಲಾಂಗ್ ಜರ್ನಿ ಅಂತಂದರೆ ಈ ಕೇರಳನೇ. ಬಿಟ್ಟರೆ ಮಾಮೂಲಿ ಧರ್ಮಸ್ಥಳ ಆ ಥರ ಹೋಗಿರೋದುಂಟು ಅಷ್ಟೇ. ಈ ಸೂರ್ಯೋದಯನ ಕ್ಯಾಚ್ ಮಾಡಬೇಕಂತ ತುಂಬ ಪ್ರಯತ್ನ ಪಟ್ಟೆ, ಆಲ್ಮೋಸ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಸನ್ರೈಸ್. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಕೊಡೈಕೆನಾಲು. ಆಲ್ಮೋಸ್ಟ್ ಗೂಗಲಲ್ಲಿ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಒಂದು 10ರಿಂದ 12 ಪ್ಲೇಸಸ್ ಇದೆ ಅಲ್ಲಿ ಅಂತ ಹೇಳ್ತಾಯಿದ್ರು.
ನನಗಾಗಲಿ ನಮ್ಮ ಮನೆಯವ್ರಿಗಾಗಿ ಯಾವ್ಯಾವ ಪ್ಲೇಸು ಅಂತವ್ರು ನಮ್ಮ ಮನೆಯವರು ಕೂಡ ತಿಳ್ಕೊಂಡಿಲ್ಲ, ನನಗೂ ಹೇಳ್ತಾ ಇಲ್ಲ. ನಾನು ಸುಮಾರು ಕೇಳಿದೆ ಅವ್ರನ್ನ ಯಾವ್ಯಾವ ಪ್ಲೇಸ್, ಎಷ್ಟು ದಿನ ಅಂತ. ಅವ್ರೇನೂ ವಿಚಾರಿಸಿಲ್ಲ ಅಂತ ಇದ್ದರು. ಯಾಕೆಂದ್ರೆ ನಾವು ಹೋಗ್ಬೇಕಾದ್ರೆ ಫುಲ್ ನಕ್ರ. ನಮ್ಮ ತಾಯಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಹಿಂಗೆಲ್ಲ ಟ್ರಿಪ್ ಹೋಗೋದು ಅಷ್ಟು ಏನು ಸರಿ ಇಲ್ಲ. ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ ಇಲ್ಲಿಂದ ಹೊರ್ಟೋಗೋಣ ಅಂತ ಅಂದ್ಕೊಂಡಿದ್ದೆ. ಟ್ರಿಪ್ ಅಂತೂ ಬೇಡ ಅಂತ ವಾದ ಮಾಡ್ತಾ ಇದ್ನಲ್ಲ, ಅದಕ್ಕೆ ಅವರು ಕರೆಕ್ಟಾಗಿ ಏನೂ ಹೇಳ್ತಿರ್ಲಿಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಸೊ ಇದು ನೋಡಿ ಕೇರಳದು ಕಾರು. ತುಂಬ ವೆಹಿಕಲ್ಸ್ ಆಲ್ಮೋಸ್ಟ್ ಜಾಸ್ತಿನೇ ಕೇರಳ ವೆಹಿಕಲ್ಸೇ ನೋಡಿದೆ. ಅದರಲ್ಲಿ ನಮ್ಮ ಕರ್ನಾಟಕ ವೆಹಿಕಲ್ಸು ತುಂಬ ರೇರು. ಒಂದು ಕಾರು ಪಂಚರ್ ಆಗಿಬಿಟ್ಟಿತ್ತು. ಸೊ ನಮ್ಮ ಬಸ್ಸಲ್ಲಿ ನಾವಿದ್ದ ಬಸ್ಸಲ್ಲಿ ಇದು ಏನೇನೋ ಸ್ಟೂಲ್ಸ್ ಎಲ್ಲ ಇಸ್ಕೊಂಡೋಗಿ ಅವ್ರು ರೆಡಿ ಮಾಡಿ ಅವ್ರನ್ನ ಮುಂದಕ್ಕೆ ಪಾಸ್ ಮಾಡಿಬಿಟ್ಟು ಆಮೇಲೆ ನಮ್ಮ ಬಸ್ ಹೋಯ್ತು. ಅಲ್ಲಿ ತನಕ ರೋಡ್ ಬೇರೆ ಚಿಕ್ಕದು, ತುಂಬ ಜಾಮ್ ಆಗಿಬಿಟ್ಟಿತ್ತು. ಸಮ್ಮರ್ ಸೀಸನ್ ಇರೋದ್ರಿಂದ ತುಂಬಾ ಕ್ಲೌಡ್ ಇತ್ತು ಎಲ್ಲ ಪ್ಲೇಸಲ್ಲೂ. ಯಾವ ಪ್ಲೇಸ್ಗೆ ಹೋಗಿದ್ದೆ ಆಲ್ಮೋಸ್ಟು ಆದಷ್ಟು ಕ್ಯಾಚ್ ಮಾಡಿದ್ದೀನಿ. ಅದನ್ನ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹಾಕ್ತೀನಿ. ಸುಮಾರು ಪ್ಲೇಸಸ್ ನಂಗೆ ಮರ್ತೋಗ್ಬಿಟ್ಟಿದೆ, ಸುಮಾರು ದಿನ ಆಯಿತು ಹೋಗಿ ಬಂದು. ಬಟ್ ಟೈಮ್ ಇಲ್ದಿರೋ ಕಾರಣದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಸ್ ಜರ್ನಿನೇ ಜಾಸ್ತಿ. ಈ ಬೆಟ್ಟಗಳನ್ನ ನೋಡಿದ್ರೆ ಆ ರೋಡು ತುಂಬಾ ಭಯ ಆಯ್ತಿತ್ತು. ನಾನಂತೂ ಜರ್ನಿ ಫುಲ್ಲು ಬರೀ ನಮ್ಮ ಮನೆ ದೇವ್ರ ಜಪ ಮಾಡೋದೇ ಆಯಿತು. ಯಾಕಂದ್ರೆ ತುಂಬಾ ಸಣ್ಣ ರೋಡು, ಚಿಕ್ಕ ರೋಡು ವಿತ್ ಈ ಬೆಟ್ಟಗಳು. ಏನೋ ಒಂಥರ ಭಯ. ಆಲ್ಮೋಸ್ಟ್ ಈ ಕೊಡೈಕೆನಾಲ್ ಆದಮೇಲೆ ತಮಿಳ್ನಾಡು ಟ್ರಿಪ್ಪು ಅಂತ ಹೇಳಿದ್ರು. ಬಟ್ ಅಲ್ಲಿ ಯಾವ್ಯಾವ ಪ್ಲೇಸು ಅಂತ ಇನ್ನೂ ಹೇಳಿಲ್ಲ. ಈ ಕೊಡೈಕೆನಾಲಲ್ಲಿ ಎಷ್ಟು ಪ್ಲೇಸು ಅಂತಲೇ ಹೇಳಿಲ್ಲ. ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಕೊಡೈಕೆನಾಲ್ ಆಲ್ಮೋಸ್ಟು ವೆದರು ಕೋಲ್ಡು ಅಂತಲೇ ಹೇಳ್ತಾಯಿದ್ರು. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಪಾರ್ಟ್ಗಳೆಲ್ಲ ನಾನು 1 by 1 ಅಪ್ಲೋಡ್ ಮಾಡ್ತಾಯಿರ್ತೀನಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇದು ಆಲ್ಮೋಸ್ಟ್ ಜರ್ನಿನೇ ಆಗುತ್ತೆ ಅನಿಸುತ್ತೆ. ಈ ಥರದ್ದೆಲ್ಲ ಆಲ್ಮೋಸ್ಟ್ ಕೇರಳದಲ್ಲೂ ನೋಡೋಕ್ಕೆ ಸಿಗುತ್ತೆ ನಮಗೆ. ಬಟ್ ಪ್ಲೇಸ್ಗೆ ಹೋದ್ಮೇಲೆ ಏನೇನು ತೋರಿಸ್ತಾರೆ ಅಂತ ನೋಡೋಣ. ಮತ್ತು ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.